ಓಂ ಶ್ರೀ ಗುರು ಬಸವಲಿಂಗಾಯ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಸದಾಶಿವಪೇಟೆ ಶ್ರೀ ಗದ್ದಿಗೇಶ್ವರ ವಿರಕ್ತ ಮಠದ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 28, 26, 27, 28 ದಿನಾಂಕ 26ರಂದು ಇಂದು ಶ್ರೀ ಕರ್ತೃ ಗುರು ಗದಿಗೇಶ್ವರರ ಜೇಕಿನಕಟ್ಟಿ ಭಕ್ತರ ಪುಷ್ಪರಥೋತ್ಸವ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಗೆ ಜರುಗಲಿದ್ದು, ಇದೇ ದಿನ ಭಂಡಾರಿ ಮ್ಯೂಸಿಕಲ್ ಇವೆಂಟ್ಸ್ ಹಬ್ನಳ್ಳಿ ಅವರಿಂದು ಕೂಡ ಭಕ್ತಿ ಸಂಗೀತ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಇನ್ನು ಹಿಂದೆ ಬೆಳಗ್ಗೆ ಶಿವದೀಕ್ಷಾ ಕಾರ್ಯಕ್ರಮವನ್ನು ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಷಟಸ್ಥಲ ಬ್ರಹ್ಮಿ ಶಂಭುಲಿಂಗ ಶಿವಾಚಾರ್ಯರಿಂದ ಶಿವದೀಕ್ಷಾ ಕಾರ್ಯಕ್ರಮ ಈಗಾಗಲೇ ನೆರವೇರಿದ್ದು, ಇಂದು ದಿನಾಂಕ 26 ಸರಿಯಾಗಿ 11 ಗಂಟೆಗೆ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಹುಬ್ಬಳ್ಳಿ ಇವರಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿದೆ. ಹಾಗೆ ನಾಳೆ 27ನೇ ತಾರೀಕಿನಂದು ನಾಳೆ ನಮ್ಮ ಶ್ರೀಮಠದಲ್ಲಿ ಪಾಲಿಕೆ ಭಿನ್ನಹ ಎಸ್ ಎಸ್ ಸದಾಶಿವಪೇಟೆ ಭಕ್ತರಿಂದ ಹಾಗೆ 4 ಗಂಟೆಗೆ ಮಹಾರಥೋತ್ಸವ ಜರುಗಲಿದ್ದು, ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ಧಾರ್ಮಿಕ ಮಹಾಸಭೆ ಕೂಡ ಜರುಗಲಿದೆ. ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಮಂಕಾಪುರದ ದೇಸಾಯಿ ಮಠದ ಮಾನಿಪುರ ಮಹಾಂತ ಸ್ವಾಮಿಗಳು ವಹಿಸಲಿದ್ದು, ಅವರ ಜೊತೆಗೆ ಅಡವಿ ಸ್ವಾಮಿ ಮಠದ ಶ್ರೀಗಳು ಕೂಡ ನೇತೃತ್ವವನ್ನು ವಹಿಸಲಿದ್ದಾರೆ. ಅವರ ಜೊತೆಗೆ ನಮ್ಮ ಸದಾಶಿವಪೇಟೆಯ ಶರಣಬಸವೇಶ್ವರ ದಾಸೋಹ ಮಠದ ಪರಮ ಪೂಜ್ಯ ಶಿವದೇವ ಶರಣರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಹಾಗೆ ನಾಡಿನ ಗಣ್ಯಮಾನ್ಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಉಪಸ್ಥಿತಿಯನ್ನು ಬೀರಲಿದ್ದಾರೆ. ಹಾಗೆ ನಾಳಿನ ದಿವಸ ಸಾಯಂಕಾಲ 7 ಗಂಟೆಗೆ ಅರುಣೋದಯ ಕಲಾತಂಡ ಹೋತಬಾಳ ರೋಣ ತಾಲೂಕು ಅವರು ಕೂಡ ಜಾನಪದ ವೈವಿಧ್ಯಮಯ ನೃತ್ಯವನ್ನು ಮಾಡಲಿದ್ದಾರೆ. ಹಾಗೆ ತದನಂತರ 28ನೇ ತಾರೀಕು ಶನಿವಾರ ದಿವಸ ಕಡುಬಿನ ಕಾಳಗ ವಿಶೇಷ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಅಕುಪಂಚರಿಸ್ಟ್ ಡಾಕ್ಟರ್ ಸೈಯದ್ ಶಬ್ಬೀರ್ ಅವರಿಂದ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೀತಾ ಇದೆ. ಇದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದನ್ನು ನಾವು ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ತೀವಿ. ಇದು ಬಹಳ ಪುರಾತನ ಕಾಲದ ವಿದ್ಯೆ. ಹೀಗಾಗಿ ಅವರು ಬೆಂಗಳೂರಿಂದ ಕೂಡ ಶ್ರೀಮಠಕ್ಕೆ ಆಗಮಿಸಿ ಅಜ್ಜನ ದರ್ಶನಾಶೀರ್ವಾದವನ್ನು ಪಡ್ಕೊಂಡು ಇಲ್ಲಿ ಸಾಕಷ್ಟು ಜನರ ಆರೋಗ್ಯ ತಪಾಸಣೆಯನ್ನು ಕೂಡ ಅವರು ನಡೆಸಲಿದ್ದಾರೆ. ಹಾಗೆ ಸಾಯಂಕಾಲ ಜನಪದ ಕಲಾವಿದ ಹಳ್ಳಿಕೇರಿ ಮಠವರು ಅವರು ಕೂಡ ಜನಪದ ನೃತ್ಯದೊಂದಿಗೆ ಹಾಸ್ಯ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಲಾಗ್ತಾರೆ. ಹೀಗೆ ಈ ಮಠ ಸಾಕಷ್ಟು ಇತಿಹಾಸವನ್ನು ಹೊಂದಿದ್ದು, ಟಿಪ್ಪು ಸುಲ್ತಾನನು ಕೂಡ ಶ್ರೀಮಠಕ್ಕೆ ಆಕರ್ಷಣೀಯ ಮಾಡಿದೆ ಅಂತ ಹೇಳಿದ್ರೆ ಆಶ್ಚರ್ಯಪಡಬೇಕಾಗಿಲ್ಲ. ಟಿಪ್ಪು ಸುಲ್ತಾನ್ ಶ್ರೀಮಠಕ್ಕೆ ಬಂದು ತನ್ನ ಬೇಡಿಕೆ ಈಡೇರಿದ್ದ ಸಲುವಾಗಿ ಇಲ್ಲಿ ಕಾಣಿಕೆಯಾಗಿ ರಥ ಮತ್ತು ಪಲ್ಲಕ್ಕಿಯನ್ನು ನೀಡಿದ್ದು ಕೂಡ ಶ್ರೀಮಠದಲ್ಲಿ ಜೀವಂತ ಸಾಕ್ಷಿಯಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಮರಿಸಬೇಕಾಗಿದೆ. ಹೀಗಾಗಿ ಶ್ರೀಮಠಕ್ಕೆ ಸಾಕಷ್ಟು ಭಕ್ತರು ಇದು ಒಂಥರ ಏನು ಅಂತ ಹೇಳಿದ್ರೆ ಕಾಮಧೇನು ಇದ್ದಂಗೆ. ಶ್ರೀಮಠದಲ್ಲಿ ಯಾರು ಭಕ್ತಿಪೂರ್ವಕವಾಗಿ ನಡ್ಕೊಳ್ತಾರೆ ಅವರ ಆಶಯ ಆಕಾಂಕ್ಷೆಗಳು ಕೂಡ ಈಡೇರಿದ್ದು ಐತಿಹಾಸಿಕ ಕುರುಹುಗಳು ನಮ್ಮಲ್ಲಿ ಕೂಡ ಇವೆ. ಹೀಗಾಗಿ ಸುಮಾರು ಈ ಭಾಗದಲ್ಲಿ ನಾವೇನು ಟೋಟಲ್ ಶಿಗ್ಗಾಂವ್ ತಾಲೂಕದಲ್ಲಿ ಒಂದು ಐತಿಹಾಸಿಕ ಮಠ ಅಂತ ಹೇಳಿದ್ರೆ ಅದು ಶ್ರೀ ಗುರು ಗದಿಗೇಶ್ವರ ವಿರಕ್ತ ಮಠ ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಹೀಗಾಗಿ ಈ ಶ್ರೀಮಠದ ಜಾತ್ರೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ನಡೀತಕ್ಕಂಥ ಒಂದು ಜಾತ್ರೆಯಾಗಿದ್ದು, ಎಲ್ಲ ಭಕ್ತರು ಕೂಡ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಅಜ್ಜನ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಸವಿನಯ